ಇದು ಮನಸ್ಸುಗಳು ಒಂದಾಗಬೇಕು, ಅವರಿಬ್ಬರು ಸ್ನೇಹಿತರಿದ್ದಾರೆ, ಏನೋ ಆಗುತ್ತೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ಇದರಲ್ಲಿ ಆರೋಪಗಳು ಬೇರೆ ಬಂದಾಗ ಬೇಡ, ಇದನ್ನು ಕ್ಲಾರಿಫೈ ಮಾಡೋಣ. ನಾವು ಹೋರಾಟ ಮಾಡಿಲ್ಲ, ಸಂಧಾನ ಮಾಡಿದ್ದೀವಿ. ಸಂಧಾನ ಅನ್ನೋದು ಇದು ಹೇಗಿರುತ್ತೆ ಅಂದರೆ, ಎಲ್ಲ ಒಂದು ಬಟ್ಟೆನೆಲ್ಲ ಅರ್ಧ ಚಿಂದಿ ಮಾಡಿದ್ದನ್ನು ಮತ್ತೆ ಹೊಲಿಗೆ ಹಾಕಿ ಸರಿಪಡಿಸುವಂಥ ಕೆಲಸ, ತಾಳ್ಮೆ ಬೇಕಾಗಿತ್ತು. ಆದರೆ ಅವರು ಅದನ್ನು ಅಡ್ವಾಂಟೇಜ್ ತಗೊಂಡು ಭಾಳ ಅದನ್ನು ನಾನು ನಿಮ್ಮ ಹತ್ರನೂ ಕೂಡ ಹೇಳೋಕ್ಕಾಗಲ್ಲ. ಅಂಥ ಒಂದು ಕಂಡೀಷನ್ಗಳು ಹಾಕಿದಾಗ ಅದು ಆಗದೇ ಹೋಗುವಂಥ ಕೆಲಸ. ಅದರಿಂದ ಕಾನೂನು ಮೂಲಕ ಮಾಡೋಣ ಬಿಡಿ, ಅದನ್ನು ನಿಮ್ಮ ಮುಖಾಂತರ ಹೇಳೋಣ. ಯಾರೆಲ್ಲ ಇವರೇ ಬೆನ್ನಿಂದ ನಿಂತಿದ್ರು ಅವ್ರಿಗೆಲ್ಲ ಒಂದು ಯಕ್ಷ ಪ್ರಶ್ನೆ. ನಂಜುಂಡಿಯವರು ಏನು ಹೇಳ್ತಾ ಇಲ್ವಲ್ಲ, ಸೈಲೆಂಟ್ ಆಗಿಬಿಟ್ರು 3 ತಿಂಗಳಿಂದ, ಏನು ನಡೀತಾ ಇದೆ ಅಂತಲೂ ಹೇಳಲಿಲ್ಲ, ಸೈಲೆಂಟ್ ಆಗಿಬಿಟ್ರು ಅಂತ. ನಾನು ಇದನ್ನು ಯಾವಾಗಲೂ ಹೇಳ್ಬೋದಾಗಿತ್ತು, ಅದೊಂದು ಸಂಧಾನ ಪೂರ್ಣ ಆಗೋವರೆಗೂ ಹೇಳಬಾರ್ದು ಅಂತ. ಅದನ್ನು ಪೂರ್ಣ ಆಗಲಿಲ್ಲ, ಅದು ಮುರಿದು ಬಿದ್ದಿದೆ. ಅಂದರೆ ಕಾನೂನು ಪ್ರಕಾರ ಏನು ಆಗಬೇಕೋ ಅದು ನಾವು ಕಾನೂನು ಮೂಲಕ ಹೋರಾಟ ಮಾಡ್ತೇವೆ. ಇವ್ರಿಗೂ ನಾವು ಸಮಾಜ ರಕ್ಷಣೆ ಮಾಡುತ್ತೆ. 1-2-3 ದಿವಸದಲ್ಲಿ ಏನು ನಮ್ಮ ಸೀನಿಯರ್ ವಕೀಲರಿಗೆ ನಾವು ದಾಖಲೆಗಳೆಲ್ಲ ಕಳಿಸ್ಕೊಟ್ಟಿಸಿದ್ದೀನಿ. ನಾನು ಅಲ್ಲಿಂದ ಬಂದ ಮೇಲೆ ಮತ್ತೊಂದು ಸಾರಿ ಪತ್ರಿಕಾಗೋಷ್ಠಿ ಕರೆದು ಏನೇನು ಇವ್ರ ಹತ್ರ ದಾಖಲೆ ಇದೆ ಅದೆಲ್ಲ ನಿಮ್ಮ ಮುಂದೆ ಇಷ್ಟು ಹೇಳಬೇಕು ಅಂತ ನಾನು ಹೇಳ್ತೀನಿ.